ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 24ನೇ ದಿನದ ಜ್ಞಾನಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಜ್ಞಾನಯಜ್ಞವು ದ್ರವ್ಯಯಜ್ಞಕ್ಕಿಂತ ಹೇಗೆ ಶ್ರೇಷ್ಠ ಎಂದು ತಿಳಿದೆವು. ಆದರೆ ಈ ಜ್ಞಾನವು ನಮಗೆ ಲಭಿಸುವುದು ಹೇಗೆ? ನಾವೇ ಪುಸ್ತಕ ಓದಿದರೆ ಸಾಕಾ, ಅಥವಾ ಅದಕ್ಕೆ ಒಬ್ಬ ಗುರು ಬೇಕೆ? ಈ ಜ್ಞಾನವು ಸಿಕ್ಕ ಮೇಲೆ ನಮ್ಮಲ್ಲಿ ಆಗುವ ಬದಲಾವಣೆಯೇನು? ಶ್ರೀಕೃಷ್ಣನು ನಮಗೆ ಜ್ಞಾನದ ಪರಮೋಚ್ಚ ರಹಸ್ಯವನ್ನು ಮತ್ತು ಸಂಶಯಗಳನ್ನು ಹೋಗಲಾಡಿಸುವ ಮಾರ್ಗವನ್ನು ತೋರಿಸಲಿದ್ದಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ನೀನು ತತ್ವಜ್ಞಾನಿಗಳಾದ ಜ್ಞಾನಿಗಳಿಗೆ ಶರಣಾಗುವ ಮೂಲಕ, ಅಂದರೆ ಪ್ರಣಿಪಾತ, ವಿನಯದಿಂದ ಪ್ರಶ್ನಿಸುವ ಮೂಲಕ, ಅಂದರೆ ಪರಿಪ್ರಶ್ನ, ಮತ್ತು ಸೇವೆಯನ್ನು ಮಾಡುವ ಮೂಲಕ ಆ ಜ್ಞಾನವನ್ನು ಪಡೆದುಕೋ. ಅವರು ನಿನಗೆ ಆ ಪರಮಜ್ಞಾನವನ್ನು ಉಪದೇಶಿಸುತ್ತಾರೆ. ಕೃಷ್ಣನು ಇಲ್ಲಿ 3 ಶಬ್ದಗಳನ್ನು ಬಳಸಿದ್ದಾನೆ. ಮೊದಲನೆಯದು ಶರಣಾಗತಿ, ಅಂದರೆ ಅಹಂಕಾರವನ್ನು ಬಿಡುವುದು. ಎರಡನೆಯದು ಪ್ರಶ್ನಿಸುವುದು, ಅಂದರೆ ಅಂಧಾಭಿಮಾನ ಬೇಡ, ಸಂಶಯವಿದ್ದರೆ ವಿನಯದಿಂದ ಕೇಳು. ಮೂರನೆಯದು ಸೇವೆ, ಗುರುವಿನ ಅನುಗ್ರಹ ಪಡೆಯಲು ಅರ್ಹತೆಯನ್ನು ಬೆಳೆಸಿಕೋ. ಜ್ಞಾನವು ಅಹಂಕಾರವಿರುವ ಕಡೆ ನಿಲ್ಲುವುದಿಲ್ಲ, ಅದು ವಿನಯವಿರುವ ಕಡೆ ತಾನಾಗಿಯೇ ಹರಿಯುತ್ತದೆ. ಯಥೈಧಾನ್ಸಿ ಸಮಿದ್ಧೋ ಅಗ್ನಿರ್ ಭಸ್ಮಸಾತ್ ಕುರುತಃ ಅರ್ಜುನ ಜ್ಞಾನಾಗ್ನೀಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಅರ್ಜುನನೇ, ಚೆನ್ನಾಗಿ ಉರಿಯುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಸುಟ್ಟು ಬೂದಿ ಮಾಡುತ್ತದೆಯೋ, ಹಾಗೆಯೇ ಜ್ಞಾನವೆಂಬ ಅಗ್ನಿಯು ನಮ್ಮ ಎಲ್ಲ ಕರ್ಮದ ಬಂಧನಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ನಮ್ಮ ಹಿಂದಿನ ಜನ್ಮಗಳ ಪಾಪಗಳು ಅಥವಾ ತಪ್ಪುಗಳು ಒಂದು ದೊಡ್ಡ ಬೆಟ್ಟದಂತಿರಬಹುದು, ಆದರೆ ಜ್ಞಾನವೆಂಬ ಸಣ್ಣ ಕಿಡಿ ಅದನ್ನು ಸಂಪೂರ್ಣವಾಗಿ ದಹಿಸಬಲ್ಲದು. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ. ಈ ಜ್ಞಾನವನ್ನು ಪಡೆದವನಿಗೆ ತನ್ನಲ್ಲೇ ತಾನು ಶಾಂತಿಯನ್ನು ಕಂಡುಕೊಳ್ಳುವ ಶಕ್ತಿ ಬರುತ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಅಜ್ಞಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಶ್ರದ್ಧೆಯುಳ್ಳವನು ಮತ್ತು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟವನು ಜ್ಞಾನವನ್ನು ಪಡೆಯುತ್ತಾನೆ. ಆದರೆ ಅಜ್ಞಾನಿಯು, ನಂಬಿಕೆಯಿಲ್ಲದವನು ಮತ್ತು ಸದಾ ಸಂಶಯಪಡುವವನು ನಾಶವಾಗುತ್ತಾನೆ. ಸಂಶಯಾತ್ಮನಿಗೆ ಇಹಲೋಕದಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಶಾಂತಿಯಿಲ್ಲ. ಸಂಶಯವು ನಮ್ಮ ಬುದ್ಧಿಯನ್ನು ಗೆದಲಂತೆ ತಿನ್ನುತ್ತದೆ. ನಾವು ಮಾಡುವ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಎಂದರೆ ಕುರುಡುತನವಲ್ಲ, ಅದು ಜ್ಞಾನದ ಮೇಲಿನ ವಿಶ್ವಾಸ. ಅರ್ಜುನನೇ, ನಿನ್ನ ಮನಸ್ಸಿನಲ್ಲಿರುವ ಸಂಶಯದ ಕತ್ತಲನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಎದ್ದು ನಿಲ್ಲು ಎಂದು ಕೃಷ್ಣ ಕರೆ ನೀಡುತ್ತಿದ್ದಾನೆ. ಸ್ನೇಹಿತರೆ, 4ನೇ ಅಧ್ಯಾಯವು ಜ್ಞಾನದ ಖಡ್ಗದಿಂದ ಸಂಶಯವನ್ನು ಕತ್ತರಿಸಿ ಎಂಬ ಕರೆ ನೀಡುವ ಮೂಲಕ ಮುಕ್ತಾಯವಾಗುತ್ತದೆ. ಆದರೆ ಅರ್ಜುನನಿಗೆ ಮತ್ತೊಂದು ಗೊಂದಲ ಶುರುವಾಗಿದೆ. ಕೃಷ್ಣ, ನೀನು ಒಮ್ಮೆ ಕೆಲಸ ಬಿಡು ಎನ್ನುತ್ತೀಯಾ, ಇನ್ನೊಮ್ಮೆ ಕೆಲಸ ಮಾಡು ಎನ್ನುತ್ತೀಯಾ? ಇವೆರಡರಲ್ಲಿ ಯಾವುದು ನಿಜವಾದ ಶ್ರೇಷ್ಠ ಹಾದಿ? ಈ ತೀವ್ರವಾದ ಚರ್ಚೆಯೊಂದಿಗೆ ನಾಳಿನಿಂದ 5ನೇ ಅಧ್ಯಾಯ ಕರ್ಮಸನ್ಯಾಸ ಯೋಗ ಆರಂಭವಾಗಲಿದೆ. ಜ್ಞಾನವೋ ಅಥವಾ ಕರ್ಮವೋ? ಅಂತಿಮ ಸತ್ಯ ಯಾವುದು? ನಾಳೆ ತಿಳಿಯೋಣ. ಧನ್ಯವಾದಗಳು.